ಪೂಲಿಗೆ ಬಿದ್ರೆ ಚಡ್ಡಿ ಹಾಕೊಳಕ್ ಚಡ್ಡಿ ಇಲ್ಲ ಅಂತ ವಿಶಾಲ್ ಮಾಡ್ಕೋದು. ಇಲ್ಲಿ ನೋಡಿ ನಮ್ ನಂದಿ ಹೆಂಗ್ ಚಡ್ಡಿ ಹಿಡ್ಕೊಬತ್ತವನ. ಫೋಟೋ ತಗೊಳಕ್ ಗ್ಲಾಸ್ ಇಲ್ಲ ಅನ್ಬಿಟ್ಟು ಒಂದು ಗ್ಲಾಸ್ ತಗೊಂಡು ಹಾಕೊಂಡ್ರೆ ಕಣ್ಣು ಆಪರೇಷನ್ ಆದ್ರ ತರ ಕಾಣ್ತಿತ್ತು. ಇದೆಲ್ಲ ಯಾಕೆ ಅಂತ ಕೇಳ್ತೀರಾ? ಎಲ್ರಿಗೂ ನಮಸ್ಕಾರ. ನಾನಿದ್ದೀನಿ ಇವತ್ತು ನೆಲಮಂಗಲ ಹತ್ರ ಇರೋ ಶ್ರೀನಿವಾಸಪುರದಲ್ಲಿ ಲೊಕೇಟ್ ಆಗಿರುವಂತ RR ರಿಟ್ರೀಟ್ ರೆಸಾರ್ಟ್ ಅಲ್ಲಿ. ನಾವು ಹೋಗಿದ್ದು ಸ್ಟೇ ಪ್ಯಾಕೇಜ್ಗೆ. ಹೋಗ್ತಿದ್ದಂಗೆ ಒಳ್ಳೆ ಲಕ್ಸರಿಯಸ್ ರೂಮ್ ಕೊಟ್ಟಿದ್ರು. ಬಟ್ಟೆ ಚೇಂಜ್ ಮಾಡ್ಕೊಂಡು ಸೀದಾ ಫೈರ್ ಡ್ಯಾನ್ಸ್ ಹೋಗಿ ಲಾಕ ಅಂತ ಕುಣಿದ್ಬಿಟ್ಟು ಒಳ್ಳೆ ಡಿನ್ನರ್ ವೆಜ್ ನಾನ್ ವೆಜ್ ಇತ್ತು ತಿಂದ್ಬಿಟ್ಟು ಹೋಗಿ ದಬಾಕೊಂಡು ಬೆಳಿಗ್ಗೆ ಎದ್ದು ನೋಡ್ತೀವಿ ಸಖತ್ತಾಗಿತ್ತು ರೆಸಾರ್ಟ್ ವ್ಯೂ. ಸೀದಾ ಹೋಗ್ಬಿಟ್ಟು ಬಫೆಟ್ ಬ್ರೇಕ್ಫಾಸ್ಟ್ ಇತ್ತು ತಿಂದ್ಬಿಟ್ಟು ವೆಲ್ಕಮ್ ಡ್ರಿಂಕ್ಸ್ ಕುಡಿದ್ಬಿಟ್ಟು ಸೀದಾ ಆಟ ಆಡಕ್ಕೆ ಅಂತ ಹೋದೋ. ಇಲ್ಲಿ ನೋಡಿ ಇಲ್ಲಿ ಬಾಣ ಬಿಡು ಅಂದ್ರೆ ನಮ್ಮ ಮುಜು ಎಲ್ಲೆಲ್ಲೋ ಬಿಡ್ತಾ ಕೂತವನೆ. ಆಮೇಲೆ ಒಂದಷ್ಟು ರೋಪ್ ಆಕ್ಟಿವಿಟೀಸ್ ನ ಆಟ ಆಡ್ಕೊಂಡು ಜಿಪ್ ಲೈನ್ ಸೈಕ್ಲಿಂಗ್ ಅಂತ ಸುಮಾರು ಆಟಗಳನ್ನ ಆಡ್ದು. ಇದ್ ನೋಡಿ ಉಯ್ಯಾಲೆ 45 ಫೀಟ್ ಮೇಲಿಂದ ಬರ್ತಿದಂಗೆ ಬಾಯಿಗೆ ಬಂದೋ ಎಲ್ಲ. ಅಲ್ಲಿಂದ ಕ್ವಾಡ್ ಬೈಕ್ ಹೋದೋ. ನಾನು ಚೆನ್ನಾಗೇ ಓಡಿಸ್ತಾ. ಇವ್ರು 3 ಜನ ಒಂದೊಂದಿಕ್ಕೆ ಹೋಗ್ತಾ ಇದ್ರು. ನಮ್ಮ ಮುಜು ಅಂತೂ ಹಿಂದೆ ಡ್ರೈವರ್ ಹಾಕೊಂಡೆ ಹೋಯ್ತಾ ಇದ್ದ. ಇನ್ನು ಇಂಡೋರ್ ಗೇಮ್ ಅಂತ ಬಂದ್ರೆ ತುಂಬಾ ಆಟಗಳಿದೆ ಅಲ್ಲೂ ಕೂಡ. ನಾವಂತೂ ವಾಟರ್ ರೋಲರ್ ಅಲ್ಲಿ ಬಿದ್ದು ಒದ್ದಾಡಿ ನಕ್ಕು ಸಾಕಾಯ್ತು. ಇನ್ನು ತುಂಬಾ ಜನ ಅಲ್ಲಿ ಕ್ರಿಕೆಟ್ ಕೂಡ ಆಟ ಆಡ್ತಾ ಇದ್ರು. ರಾಕೆಟ್ ಇಜೆಕ್ಟರ್ ಆಡ್ತೀನಿ ಅಂದ್ಬಿಟ್ಟು ನಮ್ಮ ವಸಂತ ಹೋದ. ನೋಡಿದ್ರೆ ಅವ್ನು ಪಾಡು ನಮಗೆ ಪಾಪ ಅಂದ್ಬಿಟ್ಟು. ಇನ್ನು ಮಕ್ಳು ಆಟ ಆಡೋದಕ್ಕೆ ಸಪ್ರೇಟ್ ಕಿಡ್ಸ್ ಪ್ಲೇಯರ್ ಅಂತ ಇದೆ. ನಾವು ಅಲ್ಲಿಂದ ಪೂಲಿಗೆ ಬಂದು ಪೂಲಲ್ಲಿ ತುಂಬಾ ಜನ ಬಿದ್ದು ಒದ್ದಾಡ್ತಾ ಇದ್ರು. ನಾವು ಕೂಡ ಬಿದ್ದು ಒದ್ದಾಡ್ಕೊಂಡು ಆಟ ಆಡ್ಕೊಂಡು ಸೀದಾ ಲಂಚ್ ಹೋದೋ. ಇನ್ನು ಲಂಚ್ ಅಂತ ಬಂದ್ರೆ ಲೈವ್ ಕೌಂಟರ್ ಕೊಂಡ್ರಿ. ನೀವೇನ್ ಬೇಕಾದ್ರೂ ತಿನ್ನಿ. ವೆಜ್ ನಾನ್ ವೆಜ್, ಫಿಶ್, ಚಿಕನ್, ಬಾರ್ಬಿಕ್ಯೂ ಚಿಕನ್, ಜಿಲೇಬಿ, ಐಸ್ ಕ್ರೀಮು ಏನ್ ಬೇಕಾದ್ರೂ ತಿನ್ನಿ. ಎಲ್ಲ ಅನ್ಲಿಮಿಟೆಡ್. ನೀವು ಈ ತರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಸಖತ್ತಾಗಿ ಎಂಜಾಯ್ ಮಾಡ್ಬೇಕು ಅಂದ್ರೆ RR ರಿಟ್ರೀಟ್ ಗೆ ಭೇಟಿ ನೀಡಿ ಎಂಜಾಯ್ ಮಾಡಿ. ಕಂಪ್ಲೀಟ್ ರೆಸಾರ್ಟ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.